ದೈವವನ್ನ ದೆವ್ವಕ್ಕೆ ಹೋಲಿಕೆ ಕನ್ನಡಿಗರೇ ನನ್ನನ್ನ ಮನ್ನಿಸಿ ಕನ್ನಡಿಗರ ಮುಂದೆ ಮಂಡಿಯೂರಿದ ದುರಂಧರ್ ಹೀರೋ. ದೈವವನ್ನ ದೆವ್ವಕ್ಕೆ ಹೋಲಿಕೆ ಮಾಡಿದ್ದೇನೆ, ಕನ್ನಡಿಗರೇ ನನ್ನನ್ನ ಕ್ಷಮಿಸಿ, ಕನ್ನಡಿಗರ ಮುಂದೆ ಮಂಡಿಯೂರಿದ ದುರಂಧರ್ ಹೀರೋ. ದೈವದ ಚಾಟಿ ಏಟು ಕ್ಷಮಿಸಿ ಎಂದು ಕೈಮುಗಿದ ರಣವೀರ್. ಚಾಮುಂಡಿ ಬೆಟ್ಟದಲ್ಲಿ ನಟ ರಣವೀರ್ ಸಿಂಗ್ ಕ್ಷಮೆಯಾಚನೆ. ಕಾಂತಾರ ಕುಲದೇವರ ಬಗ್ಗೆ ಅವಹೇಳನ ಮಾಡಿದ್ದ ರಣವೀರ್. ಇವೆಂಟ್ ಒಂದರಲ್ಲಿ ಕಾಂತಾರದ ಪವಿತ್ರ ದೈವಕ್ಕೆ ಅಪಮಾನ ಮಾಡಿದ್ರು. ರಣವೀರ್ ಸಿಂಗ್ ವಿರುದ್ಧ ಕರಾವಳಿಯ ಜನರಿಂದ ಆಕ್ರೋಶ. ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ವಕೀಲ ಪ್ರಶಾಂತ್ ಮೇತಲ್ ಚಾಮುಂಡಿ ಎದುರು ಬೇಷರತ್ ಕ್ಷಮೆ ಕೇಳಬೇಕೆಂದು ಪಟ್ಟು ಹಿಡಿದಿದ್ರು. ಆಗ ಮಾತ್ರ ಕೇಸ್ ವಾಪಸ್ ಎಂದು ಸ್ಪಷ್ಟಪಡಿಸಿದ್ದ ಪ್ರಶಾಂತ್. ರಾಜಿ ಇಲ್ಲದ ಕಾನೂನು ಹೋರಾಟಕ್ಕೆ ಮಣಿದ ರಣವೀರ್ ಸಿಂಗ್. ಷರತ್ತಿನಂತೆ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ರು. ದೈವದ ನಿಂದನೆಗೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕ್ಷಮೆ ಕೇಳಿದ್ದಾರೆ. ದೈವವನ್ನ ದೆವ್ವಕ್ಕೆ ಹೋಲಿಕೆ ಮಾಡಿ ರಣವೀರ್ ಸಿಂಗ್ ಒಂದು ಆಕ್ಷನ್ ಮುಖಾಂತರ ಒಂದು ಆಕ್ಷನ್ ಮಾಡಿರ್ತಾರೆ. ಅದನ್ನೆಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ಕಾಂತಾರ ಸಿನಿಮಾ ವಿಚಾರದಲ್ಲಿ ಈವೆಂಟಲ್ಲಿ ಮಾತನಾಡುವಂಥ ಬರದಲ್ಲಿ ರಣವೀರ್ ಸಿಂಗ್ ಒಂದು ಆ್ಯಕ್ಷನನ್ನು ತೋರಿಸಿ ದೆವ್ವದ ರೀತಿಯಲ್ಲಿ ಕೊಟ್ಟಿರ್ತಾರೆ ಆ ಒಂದು ಆ್ಯಕ್ಷನನ್ನು. ಸೊ ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗುತ್ತೆ. ಅಲ್ಲಿ ರಿಷಬ್ ಶೆಟ್ಟಿನೂ ಸಹಿತ ಇರ್ತಾರೆ, ಎಲ್ಲರೂ ಸಹಿತ ಇರ್ತಾರೆ. ಎಸ್ ನೋಡಿ, ಇದೇ ಆ್ಯಕ್ಷನ್. ರಿಷಬ್ ಶೆಟ್ಟಿ ಸಿನಿಮಾ ನೋಡಿದವರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಅಲ್ಲಿ ಈ ಒಂದು ಪಾರ್ಟ್ ಯಾವ ರೀತಿಯಾಗಿ ಬಂದಿರುತ್ತೆ ಅಲ್ಲಿ ಅಂತ. ಸೊ ಅದನ್ನು ಕಿಂಡಲ್ ಮಾಡುವಂಥದ್ದು, ಈ ರೀತಿಯಾಗಿ ದೆವ್ವಕ್ಕೆ ಹೋಲಿಕೆ ಮಾಡಿ ಮಾತನಾಡುವಂಥ ಒಂದು ಅಪಮಾನವನ್ನು ಮಾಡಿರ್ತಾರೆ. ಈ ವಿಚಾರಕ್ಕೆ ಸಾಕಷ್ಟು ಆಕ್ರೋಶ ಕೇಳಿಬಂದಿರುತ್ತೆ. ಕರಾವಳಿಯ ಜನ ಆಗಿರ್ಬೋದು, ಎಲ್ಲರೂ ಕೂಡ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಆಗಿರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಬಟ್ ಪ್ರಶಾಂತ್ ಮೇತಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಕ್ಷಮೆ ಯಾಚಿಸಬೇಕು, ದೈವದ ನಂಬಿಕೆಯನ್ನ, ಒಂದು ಧರ್ಮವನ್ನು, ಒಂದು ದೈವವನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಂತ ಅಂದರೆ ಅದಕ್ಕೆ ಭಾವನಾತ್ಮಕವಾಗಿ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ರಣವೀರ್. ಆ ದೈವವನ್ನು ನಾವು ನಂಬಿಕೆ ಉಳ್ಳವರು, ಅದು ದೈವದ ಮೇಲೆ ಸಾಕಷ್ಟು ನಂಬಿಕೆಯಿಂದ ನಾವು ಆರಾಧಿಸ್ತೀವಿ. ಆ ದೈವಕ್ಕೆ ಈ ರೀತಿಯಾಗಿ ಅವಮಾನ ಮಾಡಿದ್ದಾರೆ ಅಂತ ಅಂದರೆ ಕ್ಷಮೆ ಕೇಳಬೇಕು, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಕ್ಷಮೆ ಕೇಳಬೇಕು ಅಂತ ಪ್ರಶಾಂತ್ ಮೇತಲ್ ಹೇಳ್ತಾರೆ. ಸೊ ಅದರಂತೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಕ್ಷಮೆಯನ್ನು ಯಾಚಿಸಿದ್ದಾರೆ ರಣವೀರ್. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಚಿತ್ರರಂಗದಲ್ಲಿ ಕೂಡ ಸಾಕಷ್ಟು ಕನ್ನಡಿಗರು ಇದಕ್ಕೆ ಕೆರಳುತ್ತಾರೆ. ಬಟ್ ಈ ಒಂದು ಆ್ಯಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿನೂ ಸಹಿತ ಅಲ್ಲಿರ್ತಾರೆ. ಬಟ್ ರಿಷಬ್ ಶೆಟ್ಟಿ ಅಲ್ಲಿ ಗಮನಿಸಿ ನೋಡಿದಾಗ ಯಾವುದೇ ರೀತಿಯಾಗಿ ಅವರ ಆ್ಯಕ್ಷನಲ್ಲೂ ಕೂಡ ಏನು ಅನ್ನಿಸ್ಲಿಲ್ಲ. ಯಾವ ರೀತಿಯಾಗಿ ಸ್ಮೈಲ್ ಕೊಟ್ಕೊಂಡು ಕೂತಿದ್ರು ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸಿದ್ವಿ. ಬಟ್ ಇದಕ್ಕೆ ಯಾರಿಗೇನು ಅನಿಸುತ್ತೋ ಗೊತ್ತಿಲ್ಲ. ಬಟ್ ಅಭಿಮಾನಿಗಳಿಗೆ ಮಾತ್ರ ಇದು ಸಾಕಷ್ಟು ನೋವನ್ನು ತಂದುಕೊಟ್ಟಿತ್ತು.